ಶತ್ರುಗಳು ನಾವು ಮಾಡುವಂತ ವ್ಯವಹಾರಗಳಲ್ಲಿ, ವ್ಯಾಪಾರದಲ್ಲಿ ಎಲ್ಲ ಕಡೆ ಶತ್ರುಗಳು ಇದೇ ಇರ್ತಾರೆ. ಏನೋ ಮಾಡೋದು, ಅವ್ನಿಗೇನೋ ಮಾಡ್ತದ್ರೆ ಏನೋ ಒಂದು ನಿಮ್ಮೆಣ್ಣ ಏನೋ ಒಂದು ಮಾಡಿ ಅವನ ವ್ಯವಹಾರ ನಿಲ್ಲಿಸೋದು, ದೃಷ್ಟಿಗಳಾಗೋದು, ಇಲ್ಲದೆಲ್ಲ ಸಲ್ಲದೆಲ್ಲ ಹೇಳೋದು, ಈ ತರ ಶತ್ರುಗಳ ಕಾಟ ಇದ್ದಾಗ ಆ ದ್ರವ್ಯಗಳನ್ನ ಅದನ್ನ ಇಳಿ ತೆಗೆದು ಹಾಕಿದಾಗ ಸಮಸ್ಯೆಗಳ ಪರಿಹಾರ ಆಗ್ತದೆ. ಈ ಸಮಸ್ಯೆನ ನೀವೇ ಹೇಳಿದ್ರೆ ನಾವು ಬಾಯ ತೆಗ್ದಿಲ್ಲ, ಬಂದ್ ಕೂತ್ವಿ ಅಷ್ಟೇ. ಏನ್ ನಡೀತು ನಿಜವಾಗಿ ಅವ್ರು ಹೇಳ್ಬಿಟ್ಟು ನಾವು ನಿಂತ್ವಿ ಅಷ್ಟೇ. ಬಾಯೇ ತೆಗ್ದಿಲ್ಲ, ನನ್ನ ನೋಡು ಇಲ್ಲ ಅವ್ರು ಸರಿಯಾಗಿ. ಕೂತ್ರೋ ಇಲ್ವೋ ನಿಜ ಏನಾಯ್ತು ಅಂತ ನಮ್ದು ನಡೆದಿರೋದು ಒಂದ್ ಸೆಕೆಂಡ್ ಅಲ್ಲಿ ಹೇಳ್ಬೇಕು. ಇದೆ ಸರಿ ಅನ್ನಿಸ್ತಾ ಇದೆ, ಚೆನ್ನಾಗಿದೆ. ಬಟ್ ಯೂಟ್ಯೂಬ್ ಅಲ್ಲಿ ನೋಡ್ದಂಗೆನೋ ಇಲ್ಲೂ ಸೇಮ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಯಾವ ರೀತಿ ಹೇಳಿದಾರೋ ಬಟ್ ಇಲ್ಲೂ ಅದೇ ರೀತಿನೇ ಹೇಳ್ತಾ ಇದ್ದಾರೆ. ಇಲ್ಲ, ಅವರೇ ಗುರುಜಿ ಅವರೇ ನಾವು ಹೋಗಿ ಕುತ್ಕೊಂಡ್ರೆ ನಮ್ದು ಏನ್ ಸಮಸ್ಯೆ ಇದೆ ಎಲ್ಲ ಹೇಳ್ತಾರೆ. ನಾವೇನು ಮಾತಾಡಂಗೆ ಇಲ್ಲ, ಅವ್ರು ಏನೇ ಹೇಳಿದ್ರು 100% ಆಗೇ ಆಗುತ್ತೆ. ಕೂತ್ಕೊಂಡಿದ ತಕ್ಷಣ ಎಲ್ಲ ಅವರೇ ಹೇಳಿದ್ರು, ನಮ್ಗೇನೆ ಏನೇನ್ ಪ್ರಾಬ್ಲಮ್ ಏನಂತ ತೊಂದ್ರೆ ಎಲ್ಲ ಅವರೇ ಹೇಳಿದ್ರು. ಅವಾಗ ಎಲ್ಲ ಸತ್ಯ ಅನ್ನಿಸ್ತು ನನ್ಗೂನುವೆ. ಮತ್ತೆ 4 ತಿಂಗಳಲ್ಲಿ ಎಲ್ಲ ಕರೆಕ್ಟಾಗಿ ಆಗುತ್ತೆ ಎಲ್ಲ. ಹೋಗಿ ಸ್ವಲ್ಪ ಕೋರ್ಟು ಕಚೇರಿ ಎಲ್ಲ ಕೇಳಿದ್ವಿ. ದೇವ್ರ ಬಗ್ಗೆ ನಂಬಿಕೆ ಇಟ್ಟು ಬಂದು ನಾವು ದೇವ್ರ ಬಗ್ಗೆ ನಾವು ಕ್ವಶನ್ ಮಾಡೋಕ್ಕಾಗಲ್ಲ.